ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಸ್ಟೆಪ್ಪಿಂದು ಸೀರೆಯನ್ನು ಯಾವ ರೀತಿ ಉಡ್ಸೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೇನಪ್ಪ, ಇನ್ನೊಂದು 2-3 ದಿನದಲ್ಲಿ ಅಮ್ಮನವರ ಹಬ್ಬ ಬಂತು. ಸೊ ಈ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಒಂಥರ ಖುಷಿ ನೋಡಿ ಹೆಣ್ಮಕ್ಳಿಗೆ. ನನಗಂದ್ರೆ ಸಿಕ್ಕಾಪಟ್ಟೆ ಖುಷಿ. ಸೊ ನನ್ನ ಮದುವೆ ಆದಮೇಲೆ ಈ ಹಬ್ಬ ಮಾಡೋಕ್ಕೆ ಶುರು ಮಾಡಿದ್ದು. ಇದು 4ನೇ ಹಬ್ಬ ನಂದು. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಇದೊಂಥರ ಸಂಭ್ರಮ ಅಂತ ಹೇಳ್ಬೋದು ನನಗೆ. ಈ ಹಬ್ಬ ಬೇರೆ ಎಲ್ಲ ಹಬ್ಬಕ್ಕಿಂತ ಈ ಹಬ್ಬ ಅಂದರೆ ಒಂದು ರೀತಿ ಸಂಭ್ರಮ. ಫ್ರೆಂಡ್ಸ್, ನಾನು ಇನ್ನೊಂದು ಸೀರೆಯನ್ನು ತಗೊಂಡಿದ್ದೀನಿ. ನೀವು 2 ಬಾರ್ಡರ್ದು ಸೀರೆಯನ್ನು ಅಮ್ಮನವ್ರಿಗೆ ಉಡಿಸ್ಬೇಕು ಅಂದರೆ 2 ಸ್ಟೆಪ್ಪಿಂದ ಉಡಿಸ್ಬೇಕಪ್ಪ ಅಂದರೆ ಈ ರೀತಿ ಕೆಳಗಡೆ ಒಂದು ಚಿಕ್ಕ ಬಾರ್ಡರು ಮತ್ತು ಮೇಲ್ಗಡೆ ಒಂದು ಚಿಕ್ಕ ಬಾರ್ಡರ್ ಇರುತ್ತಲ್ಲ, ಇದು 2 ಕಲರು ಸೇಮ್ ಇರಬೇಕು. ಈ ರೀತಿ ಸೇಮ್ ಇದ್ರೆ ಮಾತ್ರ ನಿಮಗೆ 2 ಸ್ಟೆಪ್ಪಿಂದು ಸೀರೆ ಮಾಡಿ ಅಮ್ಮನವ್ರಿಗೆ ಉಡ್ಸೋಕ್ಕೆ ಬರುತ್ತೆ. ಅದು ಚೆನ್ನಾಗಿ ಕಾಣುತ್ತೆ. ಬೇರೆ ಬೇರೆ ಕಲರ್ ಇದ್ರೂ ಪರವಾಗಿಲ್ಲ, ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ತುಂಬ ಈಸಿಯಾಗಿ ಯಾವ ರೀತಿ ಸೀರೆ ಉಡ್ಸೋದಂತ ತೋರಿಸ್ಕೊಡ್ತೀನಿ ನೋಡಿ. ಈ ಸೀರೆನ ಓಪನ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ಈ ರೀತಿ ಸೀರೆ ಇರುತ್ತಲ್ವಾ, ನಿಮಗೆ ಎಷ್ಟು ಇದು ದೂರ ಇರಬೇಕಲ್ಲ ಅಷ್ಟು, ಜಾಸ್ತಿ ಏನು ಬೇಡ ನೋಡಿ, ಒಂದು 3-4 ಇಂಚು ದೂರ ಇಟ್ಕೊಂಡ್ರೆ ಸಾಕು. ಇದೇ ರೀತಿ ಮಾಡಿ ನಾವೀಗ ಇದನ್ನ ಸೈಡ್ಗೆ ಸರಿಸ್ತಾ ಹೋಗ್ಬೇಕು. ಅಂದರೆ ಪೂರ್ತಿ ಸೀರೆ ನಾವು ಇದೇ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ, ಇದೇ ರೀತಿಯಾಗಿ. ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿ ಬಟ್ಟೆ ಕ್ಲಿಪ್ಪು ಮತ್ತು ಸೇಫ್ಟಿ ಪಿನ್ನನ್ನು ತಗೊಂಡಿದ್ದೀನಿ. ಈ ಸರಗಿರುತ್ತಲ್ವಾ, ನೀವು ಈ ಕಡೆ ಬಾರ್ಡರ್ ಬೇಕಾದ್ರೆ ತಗೋಬೋದು, ಆ ಕಡೆ ಬಾರ್ಡರ್ ಬೇಕಾದ್ರೆ ತಗೋಬೋದು ನೋಡಿ. ಈ ರೀತಿ ಚಿಕ್ಕದಾಗಿ ಒಂದು ಪ್ಲೇಟನ್ನು ಮಾಡ್ಕೋತಾ ಹೋಗೋಣ. ಫ್ರೆಂಡ್ಸ್, ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ರಲ್ಲ, ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 4:44ರಿಂದ 5:44ರವರೆಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದನ್ನು ಟ್ರೈ ಮಾಡಿ. ಈ ಹಬ್ಬ ಅಂದ್ರೇ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ವರವನ್ನು ಕೊಡುವಂಥ ಹಬ್ಬ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಬೇಗನೆ ಫಲ ಸಿಗುತ್ತೆ ಅಂತ ಸ್ವಾಮಿಗಳು ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ಹೇಳ್ತಾ ಇರೋದು ನಾನು ನಿಮಗೆ ನೋಡಿ. ಈ ರೀತಿ ನಾನು ಪ್ಲೇಟನ್ನು ಮಾಡಿ ಪಿನ್ನನ್ನು ಹಚ್ಕೊಂಡಿದ್ದೀನಿ. ನಾನು ಕೂಡ 4 ವರ್ಷದಿಂದನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾ ಬರ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ನಾನಿಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ 2-3ದಷ್ಟು. ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ವಲ್ಪ ಸರಿಸ್ಬಿಡೋಣ. ಎಷ್ಟೇನು ಬೇಕಾಗೋದಿಲ್ಲ, ಇದನ್ನು ಕೂಡ ಸರಿಸ್ಬಿಟ್ಟು ಈ ರೀತಿ ಮಾಡಿರ್ತೀವಲ್ಲ, ಇದನ್ನ ಈಗ ನಾವು ಪ್ಲೇಟ್ ಮಾಡ್ಕೋಬೇಕು. ಈಗ ನಾವು ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡದು ಸ್ಟೆಪ್ಪನ್ನು ಮಾಡ್ತಾ ಹೋಗೋಣ. ಅಂದರೆ ಸೀರೆ ನೀರಿಗೆಲ್ಲ ಮಾಡ್ಕೋತೀವಲ್ಲ ಅದೇ ರೀತಿ. ನೀವು ಬೇಕಂದರೆ ಈ ರೀತಿ ಐರನ್ ಮಾಡ್ತಾ ಹೋಗ್ಬೋದು. ಸೊ ನಾನು ಕೈಲಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ಚಿಕ್ಕ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಗ ಆಗಬೇಕಪ್ಪ ಅಂದರೆ ಬೇಗ ದೊಡ್ಡದೇ ಮಾಡ್ಕೋಬೋದು. ಫ್ರೆಂಡ್ಸ್, ನಾವು ಕಳಸ ಸ್ಥಾಪನೆ ಮಾಡುವಾಗ ಒಂದೇ ಬಿಂದಿಗೆಯನ್ನು ಸ್ಥಾಪನೆ ಮಾಡಬಾರ್ದು. ಒಂದು ದೊಡ್ಡದಾಗಿರುವಂಥ ಬಿಂದಿಗೆ, ಒಂದು ಚಿಕ್ಕ ಬಿಂದಿಗೆಯನ್ನು ಸ್ಥಾಪನೆ ಮಾಡಬೇಕು. ಫ್ರೆಂಡ್ಸ್, ನಾನಿಲ್ಲಿ 3 ಬಟ್ಟೆ ಕ್ಲಿಪ್ಪನ್ನು ಇಲ್ಲಿ ಮೇಲ್ಗಡೆ ಮತ್ತೆ ಕೆಳಗಡೆ ಹಾಕಿ ನೀರಿಗೆಯನ್ನು ಮಾಡ್ಕೊಂಡಿದ್ದೀನಿ. ಮೊದ್ಲಿಗೆ ಇಲ್ಲಿ ಮಾಡ್ಕೊಂಡಿದ್ನಲ್ವಾ, ಬರ್ತಾವೆ ನನಗೆ ವಿಡಿಯೋ ಮಾಡಕ್ಕಾಗಲ್ಲ, ಮಗನ ಸುಮ್ಮನೆ ಕುತ್ಕೋ. ಫ್ರೆಂಡ್ಸ್, ನಾನಿಲ್ಲಿ ಬಟ್ಟೆ ಕ್ಲಿಪ್ಪನ್ನು ಹಾಕೊಂಡಿದ್ದೀನಿ ಈ ರೀತಿ ನೀರಿಗೆ ಮಾಡಿಕೊಂಡು, ಯಾಕಂದರೆ ನೀರಿಗೆ ಜರುಗೋದಿಲ್ಲ ಅಂದ್ಬಿಟ್ಟು. ಈಗ ಅಮ್ಮನವ್ರಿಗೆ ಸೀರೆಯನ್ನು ಉಡಿಸೋಣ. ಮೊದಲಿಗೆ ನಾನಿಲ್ಲಿ ಎಡಗಡೆ ಈ ರೀತಿ ಸರಗನ್ನು ಹಾಕಿ ಒಂದು ದಾರವನ್ನು ತಗೊಂಡು ಈ ರೀತಿ ದಾರ ಹಾಕೊಳ್ಳಿ. ಈಗ ನೀವು ಈ ರೀತಿ ಕಟ್ಟುವಾಗ ಬಟ್ಟೆ ಕ್ಲಿಪ್ಪನ್ನು ಓಪನ್ ಮಾಡ್ಕೊಳ್ಳಿ ನೋಡಿ. ಈಗ ನನಗೆ ಈ ರೀತಿ ಫಿಟ್ಟಿಂಗ್ ಹಿಡ್ಕೊಂಡ್ಬಿಟ್ಟು ನಂತರ ಬಟ್ಟೆ ಕ್ಲಿಪ್ಪನ್ನು ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಬಟ್ಟೆ ಕ್ಲಿಪ್ಪನ್ನು ತೆಗೆದು ನಂತರ ಈ ಕ್ಲಿಪ್ಸ್ ಕೂಡ ತೆಗೆದ್ಬಿಡಿ. ಈಗ ಅದನ್ನ ನೀರಿಗೆಯನ್ನು ಎಲ್ಲ ನಾವು ಸರಿ ಮಾಡ್ಕೊಳ್ಳೋಣ. ಈಗ ನೋಡಿ, ಸರಗಿರುತ್ತಲ್ವಾ, ಈ ಸರಗನ್ನು ನಾವು ಒಳಗಡೆ ಈ ರೀತಿ ಹಾಕೊಂಡು ನಂತರ ಮತ್ತೆ ಎಡಗಡೆ ಹಾಕೋಬೇಕು. ಈಗ ಇಲ್ಲಿ ಬಟ್ಟೆ ಇದು ಪಿನ್, ಸೇಫ್ಟಿ ಪಿನ್ ಇತ್ತಲ್ವಾ, ಅದನ್ನು ನಾನು ಇಲ್ಲಿ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇಲ್ಲೇ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ನಂತರ ನೀವು ಅಮ್ಮನವ್ರಿಗೆ ಈ ರೀತಿ ಬಳೆ ಕೂಡ ಇಲ್ಲಿ ಹಾಕ್ಬೋದು, ಬಳೆ ಉಡಿಸೋದಾದರೆ. ಸೊ ಪ್ಲೇಟಲ್ಲಿ ಇಡೋದಾದರೆ ಪ್ಲೇಟಲ್ಲಿ ಕೂಡ ಇಡ್ಬೋದು. ನಾನಿಲ್ಲಿ ಕಮಲದ ಹೂವು ಇದಾವೆ ನನ್ನ ಹತ್ರ ಆರ್ಟಿಫಿಷಿಯಲ್ ಆಗಿ, ಇವನ್ನ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ, ಒಂದು ರೀತಿಯಲ್ಲಿ ಕೈ ಕಣ್ಣಂಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಈಗ ಇಲ್ಲೇನು ಒಂದು ಲಾಸ್ಟ್ಗೆ ಒಂದು ನೀರಿಗೆ ಇರುತ್ತಲ್ವ, ಲಾಸ್ಟ್ ನೀರಿಗೆ
ಫ್ರೆಂಡ್ಸ್, ಇಲ್ಲಿ ಇರುವಂಥ ಒಂದು ನೀರಿಗೆನ ಈ ರೀತಿ ಸ್ವಲ್ಪ ಜರುಗಿಸ್ಕೊಂಡು ಈ ರೀತಿ ಅಗಲ ಮಾಡ್ಕೋಬೇಕು. ಬೇಕಾದರೆ ಒಂದು ಇಲ್ಲಿ ಪಿನ್ ಕೂಡ ಹಾಕೋಬೋದು. ಈ ರೀತಿ ಅಗಲ ಮಾಡ್ಕೊಳ್ಳಿ. ನ್ಯೂಸ್ ಪೇಪರ್ ಇರುತ್ತೆ ನೋಡಿ, ಇದನ್ನ ಕಾಲ್ ರೀತಿಯಲ್ಲಿ ನೀವು ಮಾಡ್ಕೋಬೋದು. ನೋಡೋಕೆ ಚೆನ್ನಾಗಿ ಅನಿಸುತ್ತೆ ಅಂತೀವಿ ನೋಡಿ. ಈ ರೀತಿ ಕಾಲ್ ರೀತಿಯಲ್ಲಿ ಅಂದರೆ ಅಗಲ ಆಗನ್ಸುತ್ತೆ, ನಮ್ಮ ಕುತ್ಕೊಂಡು ಹೋಗ್ತಾರ ಅನಿಸುತ್ತೆ ಅಂತ. ಫ್ರೆಂಡ್ಸ್, ನಾನಿಲ್ಲಿ ಅಮ್ಮನವ್ರಿಗೆ 2 ಸ್ಟೆಪ್ಪಿಂದು ಸೀರೆಯನ್ನು ಉಡಿಸಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಮಾಡ್ತಿರೋಂಥ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.